ಈಗ ದಿಢೀರ್ ಆಗಿ ಜಾಗತಿಕ ಮಟ್ಟದಲ್ಲಿ ಶಾಂತಿ ಒಪ್ಪಂದ ಮತ್ತು ಕದನ ವಿರಾಮದ ರಾಗವನ್ನ ಹಾಡ್ತಾ ಇದ್ದಾರೆ. ಟ್ರಂಪ್ ಅವರ ಈ ಆತುರದ ಪ್ರಸ್ತಾಪವನ್ನ ಇರಾನ್ ನೇರವಾಗಿ ತಳ್ಳಿ ಹಾಕಿದ್ದು ಜಾಗತಿಕ ರಾಜತಾಂತ್ರಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಹಾಗಾದ್ರೆ ಟ್ರಂಪ್ ನೀಡಿದ ಆತುರದ ಶಾಂತಿ ಘೋಷಣೆಯಾದ್ರೂ ಏನು? ಟ್ರಂಪ್ ಮುಖಕ್ಕೆ ಬಾರಿಸಿದಂತೆ ನಿರಾಕರಿಸಿದ ಇರಾನ್. ಕಳೆದ 2 ತಿಂಗಳಲ್ಲಿ ಟ್ರಂಪ್ ಕನಿಷ್ಠ 38 ಬಾರಿ ಇಂತಹ ಶಾಂತಿ ಒಪ್ಪಂದದ ಸುಳ್ಳು ವರದಿಗಳನ್ನ ನೀಡಿದ್ದಾರೆ. ಇರಾನ್ನಿಂದ ನಿರೀಕ್ಷೆಗೂ ಮೀರಿದ ತಿರುಗೇಟು ಸಿಕ್ತಿದ್ದಂತೆ ಸಿಕ್ಕಿ ಬಿದ್ದವರಂತೆ ವರ್ತಿಸುತ್ತಿರುವ ಟ್ರಂಪ್ಗೆ ಈಗ ದಿಢೀರ್ ಆಗಿ ಕದನ ವಿರಾಮದ ನೆನಪಾಗಿದೆ ಎನ್ನಲಾಗ್ತಾ ಇದೆ. ಬಾಸ್ ಟಿವಿ ವೀಕ್ಷಕರಿಗೆ ಸ್ವಾಗತ. ನಾನ್ ಸೀಮಾ ಬಂಗಾರಪ್ಪ. ಕಳೆದ ಫೆಬ್ರವರಿ 28ರಿಂದ ಆರಂಭವಾಗಿರುವ ಅಮೆರಿಕ ಮತ್ತು ಇರಾನ್ ನಡುವಿನ ಭೀಕರ ಯುದ್ಧವು ಈಗ ಮತ್ತೊಂದು ಮಹತ್ವದ ತಿರುವಿಗೆ ಬಂದು ತಲುಪಿದೆ. ಇರಾನ್ ಮೇಲಿನ ದಾಳಿಯ ನಂತರ ತೀವ್ರ ಪ್ರತಿದಾಳಿ ಎದುರಿಸಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ದಿಢೀರ್ ಆಗಿ ಜಾಗತಿಕ ಮಟ್ಟದಲ್ಲಿ ಶಾಂತಿ ಒಪ್ಪಂದ ಮತ್ತು ಕದನ ವಿರಾಮದ ರಾಗವನ್ನ ಹಾಡ್ತಾ ಇದ್ದಾರೆ. ಆದ್ರೆ ಟ್ರಂಪ್ ಅವರ ಈ ಆತುರದ ಪ್ರಸ್ತಾಪವನ್ನ ಇರಾನ್ ನೇರವಾಗಿ ತಳ್ಳಿ ಹಾಕಿದ್ದು ಜಾಗತಿಕ ರಾಜತಾಂತ್ರಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಹಾಗಾದ್ರೆ ಟ್ರಂಪ್ ನೀಡಿದ ಆತುರದ ಶಾಂತಿ ಘೋಷಣೆಯಾದ್ರೂ ಏನು? ಗುರುವಾರ ಶ್ವೇತಭವನದಲ್ಲಿ ಮಾತನಾಡಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕ ಮತ್ತು ಇರಾನ್ ನಡುವೆ ಯುರೋಪ್ನಲ್ಲಿ ಈ ವಾರಾಂತ್ಯದಲ್ಲೇ ಶಾಂತಿ ಒಪ್ಪಂದಕ್ಕೆ ಸಹಿ ಬೀಳುವ ಸಾಧ್ಯತೆ ಇದೆ ಎಂದು ಜಗತ್ತಿಗೆ ಘೋಷಿಸಿದರು. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರು ಈ ಐತಿಹಾಸಿಕ ಒಪ್ಪಂದಕ್ಕಾಗಿ ವಾಷಿಂಗ್ಟನ್ ಅನ್ನ ಪ್ರತಿನಿಧಿಸಲಿದ್ದಾರೆ. ಹೀಗಂತ ಟ್ರಂಪ್ ಅವರು ತಿಳಿಸಿದರು. ಒಪ್ಪಂದಕ್ಕೆ ಸಹಿ ಬಿದ್ದ ಕ್ಷಣವೇ ಜಾಗತಿಕ ತೈಲ ಸಾಗಾಣಿಕೆಯ ಪ್ರಮುಖ ಮಾರ್ಗವಾದ ಹಾರ್ಮುಜ್ ಜಲಸಂಧಿಯನ್ನ ಮುಕ್ತಾಯಗೊಳಿಸಲಾಗುವುದು. ಇರಾನ್ ನಮ್ಮಿಂದ ಪ್ರಬಲ ಹೊಡೆತ ತಿಂದಿರುವುದರಿಂದಲೇ ಈ ಒಪ್ಪಂದಕ್ಕೆ ಒಪ್ಪಿಕೊಂಡಿದೆ ಎಂದು ಟ್ರಂಪ್ ಅವರು ತಮ್ಮ ಬೆನ್ನನ್ನ ತಾವೇ ತಟ್ಟಿಕೊಂಡಿದ್ರು ಎನ್ನಲಾಗ್ತಾ ಇದೆ. ಟ್ರಂಪ್ ಮುಖಕ್ಕೆ ಬಾರಿಸಿದಂತೆ ನಿರಾಕರಿಸಿದ ಇರಾನ್. ಅಮೆರಿಕ ಅಧ್ಯಕ್ಷರ ಈ ಹೇಳಿಕೆ ಹೊರಬಿದ್ದ ಕೆಲವೇ ಗಂಟೆಗಳಲ್ಲಿ ಇರಾನ್ ವಿದೇಶಾಂಗ ಸಚಿವಾಲಯ ಮತ್ತು ಅಲ್ಲಿನ ಮಾಧ್ಯಮಗಳು ಟ್ರಂಪ್ ವಾದವನ್ನ ಸಂಪೂರ್ಣವಾಗಿ ಸುಳ್ಳು ಎಂದು ಸಾಬೀತುಪಡಿಸಿವೆ. ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಾಘೈ ಮಾತನಾಡಿ, ಉಭಯ ದೇಶಗಳ ನಡುವೆ ಯಾವುದೇ ಅಂತಿಮ ಒಪ್ಪಂದ ಏರ್ಪಟ್ಟಿಲ್ಲ. ಟ್ರಂಪ್ ಹೇಳುತ್ತಿರೋದು ಎಲ್ಲವೂ ಕೂಡ ಈ ಕೇವಲ ಊಹಾಪೋಹಗಳು ಮತ್ತು ರಾಜಕೀಯ ಗಿಮಿಕ್ ಎಂದು ಖಡಾಖಂಡಿತವಾಗಿ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ಭಾರತೀಯ ವಾಣಿಜ್ಯ ಹಡಗುಗಳ ಮೇಲೆ ಅಮೆರಿಕ ನಡೆಸಿದಂತಹ ದಾಳಿಯನ್ನ ಇರಾನ್ ತೀವ್ರವಾಗಿ ಖಂಡಿಸಿದ್ದು ಸೂಪರ್ ಪವರ್ ಅಮೆರಿಕವನ್ನ ಜಾಗತಿಕ ಮಟ್ಟದಲ್ಲಿ ಹೊಣೆಗಾರನನ್ನಾಗಿ ಮಾಡಲು ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಕರೆ ನೀಡಿದೆ. ಇರಾನ್ ಪ್ರಮುಖ ಸುದ್ದಿ ಸಂಸ್ಥೆ ತಸ್ನಿಮ್ ಟ್ರಂಪ್ ರಾಗವನ್ನ ತೀವ್ರವಾಗಿ ವ್ಯಂಗ್ಯವಾಡಿದ್ದಾರೆ. ಕಳೆದ 2 ತಿಂಗಳಲ್ಲಿ ಟ್ರಂಪ್ ಕನಿಷ್ಠ 38 ಬಾರಿ ಇಂತಹ ಶಾಂತಿ ಒಪ್ಪಂದದ ಸುಳ್ಳು ವರದಿಗಳನ್ನ ನೀಡಿದ್ದಾರೆ. ಇರಾನ್ ಅಧಿಕೃತವಾಗಿ ಘೋಷಿಸುವವರೆಗೂ ಟ್ರಂಪ್ ಮಾತಿಗೆ ಬೆಲೆ ಇಲ್ಲ ಎಂದು ಎಚ್ಚರಿಸಿದೆ. ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧ ಕೆಲ ದಿನಗಳ ಕಾಲ ತಣ್ಣಗಾಗಿತ್ತು. ಆದ್ರೆ ಟ್ರಂಪ್ ಅವರ ಉದ್ದಟತನದ ಆದೇಶದಿಂದಾಗಿ ಅಮೆರಿಕ ಪಡೆಗಳು ಮತ್ತೆ ಇರಾನ್ ಮೇಲೆ ದಾಳಿ ನಡೆಸಿ ಕೆಂಗಣ್ಣಿಗೆ ಗುರಿಯಾಗಿತ್ತು. ಇದಕ್ಕೆ ಪ್ರತಿಯಾಗಿ ಇರಾನ್ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಭೀಕರ ಪ್ರತಿದಾಳಿ ನಡೆಸಿ ತಕ್ಕ ಉತ್ತರ ನೀಡಿತ್ತು. ಇರಾನ್ನಿಂದ ನಿರೀಕ್ಷೆಗೂ ಮೀರಿದ ತಿರುಗೇಟು ಸಿಕ್ತಿದ್ದಂತೆ ಸಿಕ್ಕಿ ಬಿದ್ದವರಂತೆ ವರ್ತಿಸುತ್ತಿರುವ ಟ್ರಂಪ್ಗೆ ಈಗ ದಿಢೀರ್ ಆಗಿ ಕದನ ವಿರಾಮದ ನೆನಪಾಗಿದೆ ಎನ್ನಲಾಗ್ತಾ ಇದೆ. ಯುದ್ಧದ ಅಸಲಿ ಮೂಲ ಮತ್ತು ವಿವಾದಾತ್ಮಕ ವಿಷಯಗಳು ಕಳೆದ ಫೆಬ್ರವರಿ 28ರಿಂದ ನಡೆಯುತ್ತಿರುವ ಈ ಸಂಘರ್ಷಕ್ಕೆ ಮುಖ್ಯ 2 ಪ್ರಮುಖ ಕಾರಣಗಳಾಗಿವೆ. ವಿವಾದಿತ ವಿಷಯ ಇರಾನ್ ನಿಲುವು, ಅಮೆರಿಕ ಮತ್ತು ಇಸ್ರೇಲ್ ನಿಲುವು. ಪರಮಾಣು ಯೋಜನೆ ಕೇವಲ ನಾಗರಿಕ ಸೌಲಭ್ಯ ಮತ್ತು ವಿದ್ಯುತ್ ಬಳಕೆಗಾಗಿ ಎಂದು ಇರಾನ್ ಸಮರ್ಥಿಸಿಕೊಳ್ತಾ ಇದೆ. ಇರಾನ್ ತನ್ನ ಪರಮಾಣು ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು ಮತ್ತು ಯಾವುದೇ ಪರಮಾಣು ಅಸ್ತ್ರ ಹೊಂದಬಾರದು ಎಂಬುದು ಅಮೆರಿಕದ ಪಟ್ಟಾಗಿದೆ. ಹಾರ್ಮುಜ್ ಜಲಸಂಧಿಯ ಈ ಪ್ರಮುಖ ಜಲಮಾರ್ಗದ ಮೇಲೆ ತನ್ನದೇ ಸಂಪೂರ್ಣ ನಿಯಂತ್ರಣ ಇರಬೇಕು ಅಂತ ಇರಾನ್ ಬಯಸ್ತಾ ಇದೆ. ಜಾಗತಿಕ ತೈಲ ಸಾಗಾಣಿಕೆಯ ಹಾದಿಯಾದ ಹಾರ್ಮುಜ್ ಮೇಲೆ ಇರಾನ್ ಏಕಸ್ವಾಮ್ಯವನ್ನ ಅಮೆರಿಕ ಬಲವಾಗಿ ವಿರೋಧಿಸ್ತಾ ಇದೆ. ಒಟ್ಟಾರೆಯಾಗಿ ಯುದ್ಧ ಭೂಮಿಯಲ್ಲಿ ಅಮೆರಿಕ ನೆಲೆಗಳ ಮೇಲೆ ದಾಳಿ ನಡೆಸಿ ಬೀಗುತ್ತಿರುವ ಇರಾನ್ ಟ್ರಂಪ್ ಅವರ ಏಕಪಕ್ಷೀಯ ಒಪ್ಪಂದದ ಪ್ರಸ್ತಾಪಕ್ಕೆ ಮಣಿಯಲು ಸಿದ್ಧವಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಇದರಿಂದಾಗಿ ಸದ್ಯಕ್ಕೆ ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಸ್ಥಾಪನೆಯಾಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಭವಿಷ್ಯದಲ್ಲಿ ಈ ಸಂಘರ್ಷ ಯಾವ ತಿರುವು ಪಡೆದುಕೊಳ್ತದೆ ಎಂಬುದನ್ನ ಕಾದ್ ನೋಡ್ಬೇಕಿದೆ. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.